ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ವೈಎಸ್ಆರ್ಸಿಪಿ ಪಕ್ಷವನ್ನು ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಲಿದ್ದಾರೆಯೇ ಜಗನ್ಮೋಹನ ರೆಡ್ಡಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆ ಜಗನ್ ಭೇಟಿ. ಆಂಧ್ರಪ್ರದೇಶದಲ್ಲಿ ಕಾಂಗ್ರೆಸ್ನೊಂದಿಗೆ ವೈಸಿಪಿ ವಿಲೀನದ ಚರ್ಚೆ ಜೋರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ ಖಂಡಿಸಿ ಬಿಜೆಪಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ಸಿಪಿಎಂನಿಂದ ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ. ಬಾಗೇಪಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ನಡೆಸಿ ಏರಿದ ಬೆಲೆ ಕೂಡಲೇ ವಾಪಸ್ ಪಡೆಯಲು ಆಗ್ರಹ. ಶಿಡ್ಲಘಟ್ಟ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಅಂಗಡಿ ಮಳಿಗೆಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ. ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ರವಿಕುಮಾರ್. ಸಾಲ ಮರುಪಾವತಿಗೆ ಮನವಿ. ವಾರ್ತೆಗಳ ವಿವರ. ಪಕ್ಷ ಸ್ಥಾಪಿಸಿದ 5 ವರ್ಷದಲ್ಲಿ ಆಂಧ್ರಪ್ರದೇಶದಲ್ಲಿ ಉತ್ತಮ ಸಾಧನೆ ಮಾಡುವ ಜೊತೆಗೆ 10 ವರ್ಷಗಳಲ್ಲಿಯೇ ಮುಖ್ಯಮಂತ್ರಿ ಹುದ್ದೆಗೇರಿ ದಾಖಲೆ ಮಾಡಿದ ವೈಎಸ್ ಜಗನ್ಮೋಹನ್ ರೆಡ್ಡಿ ರಾಜಕೀಯ ಮಗ್ಗಲು ಬದಲಿಸಿದ್ದಾರ. ತಾವೇ ಸ್ಥಾಪಿಸಿದ ವೈಎಸ್ಆರ್ಸಿಪಿ ಪಕ್ಷವನ್ನ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಲಿದ್ದಾರ. ಹಾಗೆ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಬೇಕಾದ್ರೆ ಷರತ್ತುಗಳು ವಿಧಿಸಿದ್ದಾರ. ಇಂತಹ ಪ್ರಶ್ನೆ ಇದೀಗ ಆಂಧ್ರಪ್ರದೇಶದಲ್ಲಿ ತೀವ್ರ ಚರ್ಚೆಯಾಗುತ್ತಿದೆ. ಇನ್ನು ಇದೇ ಸಂದರ್ಭದಲ್ಲಿಯೇ ಆಂಧ್ರದ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಕುಟುಂಬ ಸಮೇತ ಬೆಂಗಳೂರಿಗೆ ಬಂದಿದ್ದು ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ ನಡೆಸುತ್ತಿರುವ ಬಗ್ಗೆಯೂ ಮಾತುಗಳು ಕೇಳಿಬರುತ್ತಿವೆ. ವೈಎಸ್ ಜಗನ್ಮೋಹನ್ ರೆಡ್ಡಿ ರಾಜಕೀಯ ಜೀವನದಲ್ಲಿ ತನ್ನದೇ ಆದ ದಾಖಲೆ ಮಾಡಿದ ನಾಯಕ. ಪಕ್ಷ ಸ್ಥಾಪಿಸಿ 10 ವರ್ಷಗಳಲ್ಲಿಯೇ ಅಧಿಕಾರಕ್ಕೇರಿದ ಜನನಾಯಕ. 175 ಶಾಸಕರಿರುವ ರಾಜ್ಯದಲ್ಲಿ ಬರೋಬ್ಬರಿ 151 ಸ್ಥಾನಗಳಲ್ಲಿ ಜಯಗಳಿಸಿ ಮುಖ್ಯಮಂತ್ರಿಯಾದ ಸಾಧಕ. 5 ವರ್ಷಗಳ ಕಾಲ ರಾಜ್ಯದ ಜನತೆಗೆ ಯಾರೂ ನೀಡಿದ ಕಲ್ಯಾಣ ಯೋಜನೆಗಳನ್ನ ನೀಡಿ ಜನರ ಪ್ರೀತಿ ಗಳಿಸಿದ ನಾಯಕರು ಹೌದಾ. ಆದರೆ ಇತ್ತೀಚೆಗೆ ನಡೆಯುತ್ತಲ್ಲ ವಿಧಾನಸಭಾ ಚುನಾವಣೆ, ಈ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡ ನಾಯಕರು ಆಗಿದ್ದಾರೆ. ಎರಡು 2009 ಸೆಪ್ಟೆಂಬರ್ 2 ಆಂಧ್ರಪ್ರದೇಶ ರಾಜಕೀಯ ಇತಿಹಾಸದಲ್ಲಿ ಮರೆಯಲಾಗದ ದಿನ. ಆಗ ಮುಖ್ಯಮಂತ್ರಿಯಾಗಿದ್ದ ವೈಎಸ್ ರಾಜಶೇಖರ ರೆಡ್ಡಿ ಅವರು ಸರ್ಕಾರದಿಂದ ನಿರ್ವಹಿಸುತ್ತಿದ್ದ ರಚ್ಚಬಂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೆಲಿಕಾಪ್ಟರ್ ಹತ್ತಿದವರು ಮತ್ತೆ ಇಳಿಯಲೇ ಇಲ್ಲ. ನಲ್ಲಮಲ್ಲ ಅರಣ್ಯ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯದಿಂದ ದುರಂತಕ್ಕೀಡಾದ ಹೆಲಿಕಾಪ್ಟರ್ನಲ್ಲಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ ಸೇರಿ 5 ದುರ್ಮರಣಕ್ಕೀಡಾಗಿದ್ರ. ಅವರ ದೇಹಗಳನ್ನು ಗುರುತಿಸಲಾಗದಷ್ಟು ಸುಟ್ಟು ಕರಕಲಾಗಿದ್ವ. ಈ ದುರಂತದ ನಂತರ ಆಂಧ್ರಪ್ರದೇಶ ರಾಜಕೀಯದಲ್ಲಿ ಭಾರೀ ಬದಲಾವಣೆಗಳಾದವು.
ಶಾಸಕರ ಮೇಲೆ ಪಕ್ಷದ ಮೇಲೆ ಹಿಡಿತ ಸಾಧಿಸಿದ್ದ ವೈಎಸ್ ರಾಜಶೇಖರ ರೆಡ್ಡಿ ಇರೋವರೆಗೂ ತುಟಿ ಬೆಚ್ಚದಿದ್ದ ಇತರೆ ನಾಯಕರೆಲ್ಲರೂ ಅವರ ಸಾವಿನ ನಂತರ ಎದ್ದು ನಿಂತರ, ಮುಖ್ಯಮಂತ್ರಿಯಾಗಲು ಮುಗಿಬಿದ್ದರ. ಮುಖ್ಯಮಂತ್ರಿಗಳ ಮೃತದೇಹ ಅಂತ್ಯ ಸಂಸ್ಕಾರ ಮಾಡುವುದಕ್ಕೂ ಮೊದಲೇ ಮುಖ್ಯಮಂತ್ರಿಯಾಗಬೇಕು ಎಂದು ಜಗನ್ಮೋಹನ್ ರೆಡ್ಡಿ ಶಾಸಕರ ಸಹಿ ಸಂಗ್ರಹ ಮಾಡಿದ ಆರೋಪವೂ ಇದೆ. ಆದರೆ ತಂದೆ ಮುಖ್ಯಮಂತ್ರಿಯಾಗಿದ್ದ ವೇಳೆ ಭ್ರಷ್ಟಾಚಾರ ಎಸಗಿದ ಆರೋಪದಲ್ಲಿ ಜಗನ್ಮೋಹನ್ ರೆಡ್ಡಿ ಜೈಲು ಸೇರುವಂತಾಯಿತು. ಬರೋಬ್ಬರಿ 16 ತಿಂಗಳ ಕಾಲ ಜೈಲಿನಲ್ಲಿದ್ದ ಜಗನ್ಮೋಹನ್ ರೆಡ್ಡಿ ಜಾಮೀನಿನ ಮೇಲೆ ಹೊರಬರುತ್ತಿದ್ದಂತೆ ಸಾಂತ್ವನ ಯಾತ್ರೆ ಆರಂಭಿಸಿದ್ರ. ಆಗಿನ ಅವಿಭಜಿತ ಆಂಧ್ರ ಪ್ರದೇಶವನ್ನ ಸುತ್ತಿ ಮುಖ್ಯಮಂತ್ರಿ ರಾಜಶೇಖರ ರೆಡ್ಡಿ ಅವರ ನಿಧನದ ನಂತರ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳನ್ನ ಭೇಟಿಯಾಗಿ ಸಮಾಧಾನ ಮಾಡುವ ಕೆಲಸವನ್ನು ಮಾಡಿದ್ರ. ಇದರ ಫಲವಾಗಿ 2014ರಲ್ಲಿ ಆಂಧ್ರ ಪ್ರದೇಶ ವಿಭಜನೆಯ ನಂತರ ನಡೆದ ಮೊದಲ ಚುನಾವಣೆಯಲ್ಲಿ 62 ಮಂದಿ ಶಾಸಕರು ಜಯಗಳಿಸುವ ಮೂಲಕ ಪ್ರಮುಖ ವಿರೋಧ ಪಕ್ಷವಾಗಿ ವೈಎಸ್ಆರ್ಸಿಪಿ ಅಧಿಕಾರ ವಹಿಸಿಕೊಂಡಿತ್ತು. ಆದರೆ 2019ರಲ್ಲಿ ನಡೆಯಿತಲ್ಲ ವಿಭಜಿತ ಆಂಧ್ರ ಪ್ರದೇಶದ ಎರಡನೇ ಚುನಾವಣೆ. ಈ ವೇಳೆ ನಿರೀಕ್ಷೆಗೂ ಮೀರಿ ಜಗನ್ ಪಕ್ಷ ಗೆಲುವು ಸಾಧಿಸಿತ. 175 ಮಂದಿ ಶಾಸಕರಿರುವ ಆಂಧ್ರ ಪ್ರದೇಶದ ವಿಧಾನಸಭೆಯಲ್ಲಿ ಬರೋಬ್ಬರಿ 151 ಮಂದಿ ಶಾಸಕರು ವೈಎಸ್ಆರ್ಸಿಪಿ ಪಕ್ಷದಿಂದ ಆರಿಸಿ ಬಂದಿದ್ರ. ಕೇವಲ 23 ಮಂದಿ ಶಾಸಕರನ್ನ ಗೆದ್ದ ಆಗಿನ ಆಡಳಿತಾರೂಢ ಟಿಡಿಪಿ ಹೀನಾಯ ಸೋಲು ಕಂಡಿತ. ಜಗನ್ ದೇಶದಲ್ಲಿ ಗ್ಯಾರಂಟಿಗಳನ್ನ ಘೋಷಿಸಿದ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಮೊದಲಿಗರು ಎಂದರೆ ತಪ್ಪಾಗಲಾರದ. ಯಾಕೆಂದ್ರೆ ಅಮ್ಮ ಒಡಿ, ರೈತು ನೇಸ್ತಂ, ಕಾಪು ನೇಸ್ತಂ, ವಾಹನ ಮಿತ್ರ, ಚೇನೇತ ಚಯ್ಯೂತ ಹೀಗೆ ಅನೇಕ ಗ್ಯಾರಂಟಿಗಳನ್ನ ಘೋಷಿಸುವ ಜೊತೆಗೆ ಅನುಷ್ಠಾನ ಮಾಡುವಲ್ಲಿಯೂ ಜಗನ್ ಯಶಸ್ವಿಯಾಗಿದ್ದಾರೆ. ಪ್ರತಿ ಕುಟುಂಬಕ್ಕೆ ಕನಿಷ್ಠ 1 ಲಕ್ಷ ರೂಪಾಯಿ ವಿವಿಧ ಗ್ಯಾರಂಟಿಗಳ ಹಣ ಸೇರುತ್ತಿತ್ತು ಎಂದರೆ ಜಗನ್ಮೋಹನ್ ರೆಡ್ಡಿಯವರ ಗ್ಯಾರಂಟಿಗಳು ಯಾವ ಮಟ್ಟದಲ್ಲಿದ್ದವು ಎಂಬುದನ್ನು ಊಹಿಸಬಹುದಾ. ಆದರೆ ಕೇವಲ ಗ್ಯಾರಂಟಿಗಳಿಗೆ ಮಾತ್ರ ಸೀಮಿತವಾದ ಜಗನ್ ಸರ್ಕಾರ ಆಂಧ್ರ ಪ್ರದೇಶದ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದ ಆರೋಪವನ್ನ ಎದುರಿಸಿತು. ಆಂಧ್ರ ಪ್ರದೇಶದ ಮುಕುಟಪ್ರಾಯವಾದ ಪೋಲವರಂ ಜಲಾಶಯ ನಿರ್ಮಾಣ ಕಳೆದ 5 ವರ್ಷದಲ್ಲಿ ಮೂಲೆಗುಂಪಾಯಿತು. ಪ್ರಮುಖವಾಗಿ ವಿಭಜಿತ ಆಂಧ್ರ ಪ್ರದೇಶದ ರಾಜಧಾನಿಯಾಗಬೇಕಿದ್ದ ಅಮರಾವತಿಯ ನಿರ್ಲಕ್ಷ್ಯಕ್ಕೆ ಒಳಗಾಯಿತು. 3 ರಾಜಧಾನಿ ಮಾಡುವುದಾಗಿ ಹೇಳಿದ ಜಗನ್ ಯಾವುದನ್ನು ಸಕ್ರಮವಾಗಿ ಮಾಡಲಿಲ್ಲ ಎಂಬ ಆರೋಪಗಳು ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ತೀವ್ರವಾಗಿಯೇ ಕೇಳಿಬಂದ್ವ. ಇನ್ನು ಜಗನ್ ಸರ್ಕಾರದಲ್ಲಿ ಸಚಿವರಾಗಿದ್ದ ಆರ್.ಕೆ. ರೋಜಾ, ಅಂಬಟಿ ರಾಂಬಾಬು, ಜೋಗಿ ರಮೇಶ್, ಗುಡಿವಾಡ ಅಮರನಾಥ್, ಪೇರ್ನಿ ನಾನಿ, ಕೊಡಾಲಿ ನಾನಿ, ವಲ್ಲಭ ನೇನಿ ವಂಶಿ ಸೇರಿದಂತೆ ಹಲವು ಸಚಿವರು ಅಶ್ಲೀಲ ಭಾಷೆಯಲ್ಲಿ ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನ ವೈಯಕ್ತಿಕ ನಿಂದನೆ ಮಾಡಿದ್ದು ಆ ಪಕ್ಷಕ್ಕೆ ತೀವ್ರ ಹಿನ್ನಡೆ ತಂದುಕೊಟ್ಟಿದೆ ಎಂಬ ವಾದವಿದೆ. ಆಂಧ್ರ ಪ್ರದೇಶಕ್ಕೆ ಕಳೆದ ಮೇ 13ರಂದು ನಡೆದ ಚುನಾವಣೆಯಲ್ಲಿ ಪ್ರಮುಖ ಪ್ರಾದೇಶಿಕ ಪಕ್ಷಗಳಾದ ಟಿಡಿಪಿ, ಜನಸೇನೆ ಜೊತೆಗೆ ರಾಷ್ಟ್ರೀಯ ಪಕ್ಷ ಬಿಜೆಪಿ ಕೂಡ ಮೈತ್ರಿಯಾಯಿತು. ಮತಗಳು ಜಾತಿವಾರು ವಿಭಜನೆಯಾಗಿ ತಮ್ಮ ಗೆಲುವಿಗೆ ಕಾರಣವಾಗಲಿದೆ ಎಂದು ಭಾವಿಸಿದ್ದ ಜಗನ್ ಪಾಲಿಗೆ ದೊಡ್ಡ ಆಘಾತವಾಯಿತು. ಅದೇ ಕಾರಣಕ್ಕೆ ಜೂನ್ 4ರಂದು ಪ್ರಕಟವಾದ ಫಲಿತಾಂಶದಲ್ಲಿ ಮೈತ್ರಿಕೂಟಕ್ಕೆ 164 ಸ್ಥಾನಗಳಲ್ಲಿ ಗೆಲುವು ಸಿಕ್ಕಿದ್ರೆ ಆಡಳಿತಾರೂಢ ವೈಎಸ್ಆರ್ಸಿಪಿಗೆ ಕೇವಲ 11 ಸ್ಥಾನಗಳಲ್ಲಿ ಮಾತ್ರ ಗೆಲುವು ಲಭಿಸಿದೆ. ಆಂಧ್ರಪ್ರದೇಶ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಬೇಕಾದ್ರೆ ಕನಿಷ್ಠ 18 ಮಂದಿ ಶಾಸಕರ ಬೆಂಬಲ ಅಗತ್ಯವಿದೆ. ಆದರೆ ಜಗನ್ ಅವರಿಗೆ ಕೇವಲ 11 ಮಂದಿ ಶಾಸಕರಿದ್ದಾರೆ. ಇದರಿಂದ ಆಂಧ್ರಪ್ರದೇಶ ವಿಧಾನಸಭೆಯಲ್ಲಿ ವಿರೋಧ ಪಕ್ಷವೂ ಇಲ್ಲವಾಗಿದೆ.
ಭರ್ಜರಿ ಗೆಲುವಿನೊಂದಿಗೆ ಅಧಿಕಾರ ವಹಿಸಿಕೊಂಡಿರುವ ಎನ್ಡಿಎ ಮೈತ್ರಿ ಸರ್ಕಾರ ಇದೀಗ ಕಳೆದ 5 ವರ್ಷಗಳಿಂದ ಈ ಹಿಂದಿನ ವೈಎಸ್ಆರ್ಸಿಪಿ ಸರ್ಕಾರ ನಡೆಸಿದ ಅಕ್ರಮಗಳ ತನಿಖೆಗೆ ಮುಂದಾಗಿದೆ. ಈ ಭ್ರಷ್ಟಾಚಾರದಲ್ಲಿ ಅನೇಕ ಸಚಿವರು, ಶಾಸಕರು ಭಾಗವಹಿಸಿರುವ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೆಯುತ್ತಿದ್ದು, ಅನುಮತಿ ಇಲ್ಲದೆ ನಿರ್ಮಿಸಿಕೊಂಡಿದ್ದ ವೈಎಸ್ಆರ್ಸಿಪಿ ಪಕ್ಷದ ಕಚೇರಿಗಳನ್ನು ಧ್ವಂಸ ಮಾಡುವತ್ತ ಈಗಾಗಲೇ ಸರ್ಕಾರ ಮುಂದಾಗಿದೆ. ಕಳೆದ 5 ವರ್ಷಗಳಲ್ಲಿ ನಡೆದಿರುವ ಭ್ರಷ್ಟಾಚಾರಗಳು ಒಂದು ಕಡೆಯಾದರೆ, ವೈಎಸ್ ರಾಜಶೇಖರ ರೆಡ್ಡಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಜಗನ್ ತೆರೆಮರೆಯಲ್ಲಿ ನಡೆಸಿರುವ ಅಕ್ರಮಗಳ ಉರುಳು ಸುತ್ತುಕೊಳ್ಳುವ ಆತಂಕವಿದೆ. ಯಾಕೆಂದ್ರೆ ಬರೋಬ್ಬರಿ 40,000 ಕೋಟಿ ಭ್ರಷ್ಟಾಚಾರದ ಆರೋಪ ಇಡಿ ಮತ್ತು ಐಟಿಯಿಂದ ನಡೆಯುತ್ತಿದೆ. ಇದರ ಜೊತೆಗೆ 2019ರ ಚುನಾವಣೆ ವೇಳೆ ಜಗನ್ ಅವರ ಸ್ವಂತ ಚಿಕ್ಕಪ್ಪ ವೈಎಸ್ ವಿವೇಕಾನಂದ ರೆಡ್ಡಿ ಅವರನ್ನ ಕೊಲೆ ಮಾಡಿದ ಆರೋಪ ಜಗನ್ ಸಹೋದರ ಅವಿನಾಶ್ ರೆಡ್ಡಿ ವಿರುದ್ಧವಿದೆ. ಈಗಾಗಲೇ ಅವಿನಾಶ್ ರೆಡ್ಡಿ ಅವರ ತಂದೆ ಭಾಸ್ಕರ್ ರೆಡ್ಡಿಯನ್ನ ಬಂಧಿಸಲಾಗಿದ್ದು, ಅವಿನಾಶ್ ರೆಡ್ಡಿ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಭ್ರಷ್ಟಾಚಾರದ ಜೊತೆಗೆ ಕೊಲೆ ಆರೋಪಗಳು ಜಗನ್ ಮತ್ತು ಆತನ ಆಪ್ತರ ಕೊರಳಿಗೆ ಸುತ್ತಿಕೊಳ್ಳುವ ಭೀತಿ ಈಗ ಜಗನ್ ಅವರನ್ನ ಸುತ್ತಿಕೊಂಡಿದೆ. ಇದಕ್ಕೆ ಕಾರಣ ಈವರೆಗೂ 22 ಸಂಸದರನ್ನ ಹೊಂದಿದ್ದ ಜಗನ್ ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ವಿಭಾಗದಲ್ಲಿಯೂ ಬೆಂಬಲಿಸುತ್ತಾ ಬಂದಿದ್ರ. ಹಾಗಾಗಿ ಅವರ ಮೇಲಿನ ಸಿಬಿಐ, ಇಡಿ ಮತ್ತು ಐಟಿ ತನಿಖೆಗಳು ಮುಂದೂಡಲಾಗಿತ್ತ. ಆದರೆ ಈಗ ಕಾಲಚಕ್ರ ಉರುಳಿದೆ. ಬಿಜೆಪಿ ಜೊತೆಗೆ ಟಿಡಿಪಿ, ಜನಸೇನೆ ಮೈತ್ರಿ ಮಾಡಿಕೊಂಡಿವೆ. ಅಲ್ಲದೆ ಈ ಬಾರಿ ಜಗನ್ ಗೆದ್ದಿರುವ ಸಂಸದರ ಸಂಖ್ಯೆ ಕೇವಲ 4. ಹಾಗಾಗಿ ಪ್ರಸ್ತುತ ಕೇಂದ್ರ ಸರ್ಕಾರ ಜಗನ್ಮೋಹನ್ ರೆಡ್ಡಿ ಅವರಿಗೆ ಬೆಂಬಲ ನೀಡಲು ಸಾಧ್ಯವಿಲ್ಲ. ಇದನ್ನ ಅರ್ಥೈಸಿಕೊಂಡಿರುವ ಜಗನ್ಮೋಹನ್ ರೆಡ್ಡಿ ವೈಎಸ್ಆರ್ಸಿಪಿ ಪಕ್ಷವನ್ನ ಕಾಂಗ್ರೆಸ್ನೊಂದಿಗೆ ವಿಲೀನ ಮಾಡಿದ್ರೆ ಕೇಂದ್ರದಲ್ಲಿ ವಿರೋಧ ಪಕ್ಷಗಳ ಬೆಂಬಲವಾದರೂ ಸಿಗಲಿದೆ ಎಂಬ ಲೆಕ್ಕಾಚಾರಕ್ಕೆ ಬಂದಿದ್ದು, ಅದೇ ಕಾರಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಲು ಕುಟುಂಬ ಸಮೇತ ಇಂದು ಬೆಂಗಳೂರಿಗೆ ಬಂದಿದ್ದಾರೆ ಎನ್ನಲಾಗಿದೆ. ಇಲ್ಲಿ ಮತ್ತೊಂದು ಸಮಸ್ಯೆಯು ಜಗನ್ ಪಾಲಿಗೆ ಶಾಪವಾಗಿದೆ. 2019ರ ಚುನಾವಣೆಯಲ್ಲಿ ಜಗನ್ ಬೆನ್ನಿಗೆ ನಿಂತು ಪ್ರಚಾರ ಮಾಡಿದ್ದ ಜಗನ್ ಅವರ ತಾಯಿ ವಿಜಯಮ್ಮ ಮತ್ತು ತಂಗಿ ಶರ್ಮಿಳಾ ಇದೀಗ ಬದ್ಧ ವೈರಿಗಳಾಗಿದ್ದಾರೆ. ಆಂಧ್ರಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷೆಯಾಗಿರುವ ಶರ್ಮಿಳಾ ಕಳೆದ ಚುನಾವಣೆಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಆಂಧ್ರಪ್ರದೇಶದಲ್ಲಿ ಪಕ್ಷದ ಪರ ಪ್ರಚಾರ ನಡೆಸಿದ್ರ. ಆದರೂ ಕಾಂಗ್ರೆಸ್ ಒಂದು ಸ್ಥಾನವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲವಾದರೂ ಶೇಕಡಾವಾರು ಮತ ಪಡೆಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಕಷ್ಟಕಾಲದಲ್ಲಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಶರ್ಮಿಳಾ ಅವರು ಮರುಜೀವ ನೀಡಿದ್ದು, ಇದೀಗ ಶರ್ಮಿಳಾ ಅವರು ಕಾಂಗ್ರೆಸ್ನಿಂದ ದೂರವಾದರೆ ಮಾತ್ರ ವೈಎಸ್ಆರ್ಸಿಪಿಯನ್ನ ಕಾಂಗ್ರೆಸ್ನೊಂದಿಗೆ ವಿಲೀನ ಮಾಡುವುದಾಗಿ ಜಗನ್ ಷರತ್ತು ವಿಧಿಸಿರುವುದಾಗಿ ತಿಳಿದು ಬಂದಿದೆ. ಈ ಷರತ್ತಿಗೆ ಕಾಂಗ್ರೆಸ್ ಒಪ್ಪಿಗೆ ನೀಡಲಿದೆಯಾ? ಒಂದು ವೇಳೆ ನೀಡಿದ್ದೇ ಆದಲ್ಲಿ ಕಷ್ಟಕಾಲದಲ್ಲಿ ಹೆಗಲು ನೀಡಿದ ಶರ್ಮಿಳಾ ಅವರ ಸ್ಥಿತಿ ಏನು ಎಂಬಿತ್ಯಾದಿ ಪ್ರಶ್ನೆಗಳು ಎದುರಾಗಲಿವೆ. ప్రతి చెల్లికి ప్రతి అక్కకు మీ రాజశేఖర రెడ్డి బిడ్డ మీ షర్మిల శిరస్సు వంచి చేతులు జోడించి మనస్ఫూర్తిగా నమస్కరించుకుంటోంది. ಮತ್ತೊಂದು ವಿಚಾರವೆಂದರೆ, ಜಗನ್ ತಮ್ಮ ಪಕ್ಷವನ್ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನಲ್ಲಿ ವಿಲೀನ ಮಾಡುವುದಿಲ್ಲವೆಂದು ವಿರೋಧ ಪಕ್ಷಗಳು ವಿನಾಕಾರಣ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿರುವುದಾಗಿ ಕೆಲ ವೈಎಸ್ಆರ್ಸಿಪಿ ನಾಯಕರು ಹೇಳುತ್ತಿದ್ದಾರೆ. ಪ್ರಸ್ತುತ ಹೀನಾಯ ಸೋಲು ಕಂಡಿರುವ ಜಗನ್ ರಾಜ್ಯದಲ್ಲಿ ತಮ್ಮ ಪಕ್ಷ ಮತ್ತು ಕಾರ್ಯಕರ್ತರನ್ನ ಉಳಿಸಿಕೊಳ್ಳುವುದು ತೀರಾ ಕಷ್ಟದ ಕೆಲಸವಾಗಿದೆ. ಅದು ಪ್ರಾದೇಶಿಕ ಪಕ್ಷವಾಗಿಯೇ ಮುಂದುವರೆದಲ್ಲಿ ಅಸಾಧ್ಯ ಎಂಬ ಸ್ಥಿತಿಯಲ್ಲಿ ಈಗಾಗಲೇ ಆಂಧ್ರಪ್ರದೇಶದ ಮೈತ್ರಿ ಸರ್ಕಾರ ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳೇ ಹೇಳುತ್ತಿವೆ. ಕಾಂಗ್ರೆಸ್ನೊಂದಿಗೆ ಮೈತ್ರಿ ಸಾಧ್ಯವಿಲ್ಲ. ಹಾಗಾಗಿ ವಿಲೀನ ಒಂದೇ ಮಾರ್ಗವಾಗಿದ್ದು, ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ವರಿಷ್ಠರು ಯಾವ ರೀತಿಯ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಸಿಟಿವಿ ನ್ಯೂಸ್, ಬೆಂಗಳೂರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಣ ವರ್ಗಾವಣೆ ಹಗರಣದಲ್ಲಿ ಭಾಗಿಯಾಗಿರುವ ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಇತರರ ವಿರುದ್ಧ
ಸೂಕ್ತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿ ಮುಖಂಡರು ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿ ಇಂದು ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಮತದಾರರಿಗೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರ ಹಿಡಿದ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ 5 ಗ್ಯಾರಂಟಿಗಳನ್ನು ನಿಭಾಯಿಸಲು ಹರಸಾಹಸ ಪಡುತ್ತಿದೆ. ಈಗಾಗಲೇ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಲು ರಾಜ್ಯದ ಖಜಾನೆಯಲ್ಲಿರುವ ಹಣ ಖಾಲಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಲೂಟಿ ಮಾಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಣ ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿರುವ ವಿಚಾರವಾಗಿ ಈಗಾಗಲೇ ಸರ್ಕಾರಿ ಅಧಿಕಾರಿಯೊಬ್ಬರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಇದು ಮಾಧ್ಯಮಗಳಲ್ಲಿ ಬಹಿರಂಗವಾದ ಕೂಡಲೇ ಆಗಿನ ಸಚಿವರಾಗಿದ್ದ ನಾಗೇಂದ್ರ ಅವರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದಿತ್ತು. ಆಗ ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಿ ಸಚಿವ ಸ್ಥಾನದಲ್ಲಿದ್ದ ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ರಾಜೀನಾಮೆ ನೀಡುವಂತೆ ಮಾಡಲಾಗಿತ್ತು. ಇಲ್ಲಿಗೆ ಪಟ್ಟು ಬಿಡಿದ ಬಿಜೆಪಿ ಮುಖಂಡರು ಮತ್ತು ಎಸ್ಟಿ ಸಮುದಾಯದ ಮುಖಂಡರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಣವನ್ನ ಅಕ್ರಮ ವರ್ಗಾವಣೆಯಲ್ಲಿ ಭಾಗಿಯಾಗಿರುವುದನ್ನು ತಪ್ಪೊಪ್ಪಿಕೊಂಡು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಆದರೆ ಇವರ ಹಿಂದೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಶಿವಕುಮಾರ್ ಸೇರಿದಂತೆ ಇನ್ನಿತರರು ಹಗರಣ ಮಾಡಲು ಕೈಜೋಡಿಸಿದ್ದಾರೆ. ಹೀಗಾಗಿ ತನಿಖೆಯಾಗಿ ಹಗರಣ ಮಾಡಿದ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದ್ರು. ಇವತ್ತಿನವರೆಗೂ ಯಾರಿಗೂ ಒಂದು ಅನುದಾನ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಒಂದು ವರ್ಷಕ್ಕೆ 56,000 ಕೋಟಿ ಕೊಟ್ಟಿರ್ತಕ್ಕಂಥ ಬಿಡ್ಡಿ ಬಾಕಿಗಳು ಕೊಡಬೇಕು. ಯಾವನ್ರಿ ಕೂಡ ಕೇಳದ ನಿಮ್ಗೆ ಯಾರಿಗಾದ್ರೂ ಕೂಡ ಕೇಳಿದ್ರ? ರೈತರ ಬಗ್ಗೆ ಏನಾದ್ರೂ ಒಂದು ಸ್ವಲ್ಪ ಕಾಳಜಿ ಇದೆಯಾ ನಿಮ್ಗೆ? ಅವ್ರು ಯಾವ್ದಾದ್ರು ಒಂದು ಬೋರ್ವೆಲ್ ಕೊರೆದ್ಬಿಟ್ಟು ಒಂದು ಬೆಳೆ ಬೆಳೆಯೋಣ ಅಂತ ಹೇಳಿದ್ರೆ 3 ಲಕ್ಷ ರೂಪಾಯಿ ಕೊಡ್ಬೇಕ್ರಿ ಅವ್ರಿಗೆ. ಎಲ್ಲಿಂದ ತರೋದು ರೈತರು? 3 ಲಕ್ಷ ರೂಪಾಯಿ ಡೆಪಾಸಿಟ್ ಕಟ್ಟು ಅಂತಾನೆ ಟ್ರಾನ್ಸ್ಫರ್ ಹಾಕ್ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ತಂದು ಕಟ್ಟೋದು ರೈತರು? ಆ ರೈತರಿಗೆ ಗೋಳೊಡ್ಗ ಯಾರು ನೋಡೋದು? ಪ್ರವಾಹಗಳು ಬರ್ತಾ ಇದಾವೆ. ಇಷ್ಟು ದಿವಸ ಮಳೆ ಇಲ್ದಿರ ಬರಗಾಲ ಇತ್ತು, ಒಂದು ಬೆಳೆ ಆಗಿಲ್ಲ ರೀ. ಅನುದಾನಗಳು ಏನಾದ್ರು ಕೊಟ್ಟಿದ್ದೀರಾ? ಬರ ಪರಿಹಾರ ಏನಾದ್ರು 1 ರೂಪಾಯಿ ರಿಲೀಸ್ ಮಾಡಿದ್ದೀರಾ? ಏನೂ ಮಾಡ್ತಾ ಇಲ್ಲ ನೀವು. ನಿಮ್ಗೆ ಯಾರೇ ನಿಮ್ಗೆ ಏನು ಕೂರಿಸಿರೋದು ಜನ? ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಒಳ್ಳೆ ಸರ್ಕಾರ ಕೊಡ್ತೀರ ಅಂತ ಕೂಡಿಸಿದ್ದಾರೆ. ಬಿಟ್ಟಿ ಬಾಕಿಗಳನ್ನ ಆಮಿಷಗಳನ್ನ ಒಟ್ಟುಕೊಟ್ಟು ಬಂದು ನೀವು ಸೀಟಲ್ಲಿ ಕೂತ್ಕೊಂಡು ಎಲ್ಲ ಕೂತಿರ್ತಕ್ಕಂಥ ಹೈಕಮಾಂಡ್ ಮಾತುಗಳಿಗೆ ಕೇಳ್ಕೊಂಡು ನೀವು ಬೇರೆ ರಾಜ್ಯಗಳಿಗೆ ನಮ್ಮ ತೆರಿಗೆ ಹಣ ತೋರಿಸ್ಕೊಳ್ಳಿ. ಯಾರದ್ರೆ ನಿಮ್ಮ ಅಪ್ಪಂದೇನ್ರಿ ದುಡ್ಡೋದು? ನಿಮ್ಮ ಅಪ್ಪಂದೇನಾದ್ರು ತಗೊಂಬಂದು ಮಾಡಿದ್ರೆ ನೀವು ಕಳಿಸ್ಕೊಡ್ರಿ. ನೀವು ಸಂಪಾದನೆ ಮಾಡಿದಿರಲ್ಲ ಸಾವಿರಾರು ರೂಪಾಯಿ ಕೋಟಿ, ಅದನ್ನು ನೀವು ಕಳಿಸ್ಕೊಡಿ. ನೀವು ಎಲೆಕ್ಷನ್ ಬೇರೆ ರಾಜ್ಯಗಳನ್ನ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಜನಸಾಮಾನ್ಯರ ತೆರಿಗೆ ಹಣನ ನೀವು ಕಳಿಸೋದಕ್ಕೆ ನೀವು ಯಾರು ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ಅವ್ರನ್ನ ಕೂಡಲೇ ಅವ್ರ ಮೇಲೆ ಆಕ್ಷನ್ ತಗೊಂಡು ಅವರ ರಾಜೀನಾಮೆ ಪಡೆಯೋದ್ರ ಮುಖಾಂತರ ಅವ್ರನ್ನ ಮನೆಗೆ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಿಮ್ಮನ್ನು ಇಲ್ಲಿ ಕೂರಕ್ಕೆ ಬಿಡೋದಿಲ್ಲ. ನಿಮ್ಮನ್ನು ಮನೆಗೆ ಕಳ್ಸಕ್ಕಂತ ಕೆಲಸ ಮಾಡೇ ಮಾಡ್ತೀವಿ. ಬೆರಳೆಣಿಕೆಯಷ್ಟು ಮಾತ್ರ ಜನ ಪ್ರತಿಭಟನೆಗೆ ಬಂದಿದ್ದು, ಹೋರಾಟಗಾರರಿಗಿಂತ ಪೊಲೀಸ್ ಸಿಬ್ಬಂದಿಯೇ ಹೆಚ್ಚಾಗಿದ್ದು ವಿಶೇಷ. ಪ್ರತಿಭಟನೆ ಸ್ಥಳದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತ್ಗೆ ಬಂದಿದ್ದ ಪೊಲೀಸ್ ಸಿಬ್ಬಂದಿಯೇ ಪ್ರತಿಭಟನಾಕಾರರಿಗಿಂತ ಹೆಚ್ಚಾಗಿದ್ದರು. ರಾಜ್ಯ ಸರ್ಕಾರದ ಆದಾಯ ಹೆಚ್ಚಿಸಿಕೊಳ್ಳಲು ಹಾಗೂ ಉಚಿತ ಗ್ಯಾರಂಟಿ ಯೋಜನೆಗಳು ಸರಿದೂಗಿಸಲು ಜನತೆಯ ಮೇಲೆ ವ್ಯಾಪಕ ಬೆಲೆ ಏರಿಕೆ ಹಾಗೂ ತೆರಿಗೆ ಹೊರೆ ಹೇರುವ ಸಾರ್ವಜನಿಕ ಭೂಮಿ ಮಾರಾಟಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮಗಳನ್ನು ಖಂಡಿಸಿ ಸಿಪಿಎಂ ಕಾರ್ಯದರ್ಶಿ ಮುನಿವೆಂಕಟಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಾಗೇಪಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಿದ ಸಿಪಿಎಂ ಮುಖಂಡರು ಮತ್ತು ಕಾರ್ಯಕರ್ತರು ಮಾತನಾಡಿ, ಇಂಧನ ಏರಿಕೆ ಮಾಡಿ ತೀವ್ರ ಸ್ವರೂಪದ ಬರದಿಂದ ತತ್ತರಿಸುತ್ತಿರುವ ಜನತೆಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಏರಿಸಿದ ಬೆಲೆ ಕೂಡಲೇ ಕೈಬಿಡುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು. ಒಕ್ಕೂಟ ಸರ್ಕಾರದಿಂದ ಪಡೆಯಬೇಕಾದ ನ್ಯಾಯಯುತ ತೆರಿಗೆ ಪಾಲು ಮತ್ತು ತೆರಿಗೆ ಬಾಕಿ
ಬರ ಪರಿಹಾರದ ಬಾಕಿ ಪಡೆಯಲು ಮುಂದಾಗಬೇಕು. ದೊಡ್ಡ ಬಂಡವಾಳದಾರರಿಗೆ ನೀಡುವ ಸಹಾಯಧನ ಕಡಿತ, ಶ್ರೀಮಂತರ ಮೇಲೆ ತೆರಿಗೆಗೆ ಕ್ರಮ ವಹಿಸಬೇಕು. ಅದೇ ರೀತಿ ಸಮುದಾಯದ ಅಭಿವೃದ್ಧಿ ನಿಗಮ ವರ್ಗಾವಣೆ ಹಾಗೂ ಬಡ್ತಿ, ಗುತ್ತಿಗೆ ಕಾಮಗಾರಿಗಳು, ಫಲಾನುಭವಿಗಳ ಆಯ್ಕೆ ಮುಂತಾದ ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರ ಜನತೆಗೆ ತೀವ್ರ ಆತಂಕಕಾರಿಯಾಗಿವೆ ಎಂದರು. ಭ್ರಷ್ಟಾಚಾರ ತಡೆಯುವಂತೆ ಸಿಪಿಎಂ ಆಗ್ರಹಿಸಿದ್ದು, ಇಂಧನ, ಹಾಲಿನ ಬೆಲೆ ಏರಿಕೆಯನ್ನು ವಾಪಸು ಪಡೆಯಬೇಕು. ಬಸ್ ದರ, ಕುಡಿಯುವ ನೀರಿನ ದರ ಹಾಗೂ ಕಸ ವಿಲೇವಾರಿ ದರ ಏರಿಕೆಗಳ ಪ್ರಸ್ತಾಪಗಳು, ನಗರೀಕರಣದ ಹೆಸರಿನ ಸಾರ್ವಜನಿಕ ಭೂಮಿ ಮತ್ತಿತರೆ ಆಸ್ತಿಗಳ ಮಾರಾಟವನ್ನು ಕೈಬಿಡಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ 187 ಕೋಟಿ ಹಗರಣವನ್ನ ನ್ಯಾಯಾಂಗ ತನಿಖೆಗೆ ಕೊಡಬೇಕು ಎಂದು ಒತ್ತಾಯಿಸಿದರು. ಇತರೆ ಸಮುದಾಯಗಳ ಅಭಿವೃದ್ಧಿ ನಿಗಮಗಳಲ್ಲಿನ ಹಣಕಾಸು ನಿರ್ವಹಣೆಯನ್ನ ತನಿಖೆಗೆ ಕ್ರಮ ವಹಿಸಬೇಕು. ಎಲ್ಲ ರೀತಿಯ ಗುತ್ತಿಗೆ ಹಾಗೂ ಗೌರವಧನ, ಅತಿಥಿ ಹೆಸರಿನ ಪದ್ಧತಿಯನ್ನು ರದ್ದುಗೊಳಿಸಬೇಕು. ಅವರ ಉದ್ಯೋಗವನ್ನು ಕಾಯಂ ಮಾಡಬೇಕು. ಸರ್ಕಾರದ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಶಿಕ್ಷಣ ಪೂರೈಸಿದ ಎಲ್ಲ ಯುವಜನರಿಗೆ ಉದ್ಯೋಗ ದೊರೆಯುವವರೆಗೆ ನಿರುದ್ಯೋಗ ಭತ್ಯೆ ಮಾಸಿಕ ಕನಿಷ್ಠ 10,000 ಒದಗಿಸಬೇಕು. ಸತತ ಬರಗಾಲ ಹಾಗೂ ಅತಿವೃಷ್ಟಿಗಳ ಹಿನ್ನೆಲೆಯಲ್ಲಿ ರೈತ, ಕೂಲಿಕಾರರ, ದಲಿತ ಹಾಗೂ ಮಹಿಳೆಯರ ಎಲ್ಲ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದರು. ಬೆಳೆ ಹಾಗೂ ಉದ್ಯೋಗ ಪರಿಹಾರಗಳನ್ನು ನೀಡಬೇಕು. ಉದ್ಯೋಗ ಖಾತ್ರಿ ಕೂಲಿಯನ್ನು ತತ್ಕ್ಷಣದಿಂದ ಕನಿಷ್ಠ 424 ರೂಪಾಯಿಗಳಿಗೆ ಹೆಚ್ಚಿಸಿ ಜಾರಿಗೊಳಿಸಬೇಕು. ಶ್ರಮಿಕರ ಜೀವನ ಸುಧಾರಿಸುವ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು. ಒಂದು, ಪೆಟ್ರೋಲ್ ಹಾಗೂ ಹಾಲಿನ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕು. ಬಸ್ ದರ, ಕುಡಿಯುವ ನೀರಿನ ದರ, ಕಸ ವಿಲೇವಾರಿ ದರ ಏರಿಕೆಗಳ ಪ್ರಸ್ತಾಪಗಳು ಮತ್ತು ನಗದೀಕರಣದ ಹೆಸರಿನಲ್ಲಿ ಸಾರ್ವಜನಿಕ ಭೂಮಿ ಮತ್ತಿತರೆ ಆಸ್ತಿಗಳ ಮಾರಾಟವನ್ನು ಕೈಬಿಡಬೇಕು. 2, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ 100 ಕೋಟಿ ಹಗರಣವನ್ನು ನ್ಯಾಯಾಂಗ ತನಿಖೆಗೆ ಕೊಡಬೇಕು. ಇತರೆ ಸಮುದಾಯಗಳ ಅಭಿವೃದ್ಧಿ ನಿಗಮಗಳಲ್ಲಿ ಹಣಕಾಸು ನಿರ್ವಹಣೆ ತನಿಖೆಗೆ ಕ್ರಮ ವಹಿಸಬೇಕು. ಅದೇ ರೀತಿಯಾಗಿ ಭೂ ಹಂಚಿಕೆಯನ್ನು ಭೂ ಸ್ವಾಧೀನ ಕ್ರಮಗಳ ಮೂಲಕ ಈ ಸಮುದಾಯಗಳ ಫಲಾನುಭವಿಗಳಿಗಾಗಿ ಪ್ರತಿ ವರ್ಷ ಅರ್ಜಿ ಕರೆಯುವುದನ್ನು ನಿಲ್ಲಿಸಬೇಕು. ಪ್ರತಿ ತಾಲೂಕಿನಲ್ಲೂ ಕನಿಷ್ಠ 500 ಎಕರೆ ಜಮೀನು ಒದಗಿಸಬೇಕು. ಸಮುದಾಯಗಳ ಎಲ್ಲ ದುರ್ಬಲರನ್ನು ಪುನರ್ವಸತಿಗೊಳಪಡಿಸಲು ಗಣತಿ ಮಾಡಿ ಎಲ್ಲರಿಗೂ ಒಂದೆಡೆಯಿಂದ ಆದ್ಯತೆ ನೆರವು ದೊರೆಯುವಂತೆ ಕ್ರಮ ವಹಿಸಬೇಕು. 3, ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಅಂಗನವಾಡಿ ಕೇಂದ್ರಗಳ ಮೂಲಕವೇ ನಡೆಸಬೇಕು. ಶಿಕ್ಷಣ ಇಲಾಖೆಗೆ ನೀಡುವ ಆದೇಶವನ್ನು ವಾಪಸ್ ಪಡೆಯಬೇಕು. ಅಂಗನವಾಡಿ ಕೇಂದ್ರಗಳನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕು. 4, ಅಕಾಡೆಮಿ ಮತ್ತು ಪ್ರಾಧಿಕಾರಗಳ ಸ್ವಾಯತ್ತತೆಯ ಬಲಪಡಿಸಬೇಕು. ಅವುಗಳ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ರಾಜಕೀಯ ದಾಳಗಳಾದಂತೆ ನಡೆಸಿಕೊಳ್ಳುವುದನ್ನು ತಡೆಯಬೇಕು. 5, ಎಲ್ಲ ರೀತಿಯ ಗುತ್ತಿಗೆ ಹಾಗೂ ಗೌರವಧನ, ಅತಿಥಿ ಹೆಸರಿನ ಪದ್ಧತಿಯನ್ನು ರದ್ದುಗೊಳಿಸಬೇಕು ಮತ್ತು ಅವರ ಉದ್ಯೋಗವನ್ನು ಕಾಯಂ ಮಾಡಬೇಕು. ಸರ್ಕಾರದ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಶಿಕ್ಷಣ ಪೂರೈಸಿದ ಎಲ್ಲ ಯುವಜನರಿಗೆ ಉದ್ಯೋಗ ದೊರೆಯುವವರೆಗೂ ನಿರುದ್ಯೋಗ ಭತ್ಯೆ ಮಾಸಿಕ 10,000 ಒದಗಿಸಬೇಕು. 6, ಸತತ ಬರಗಾಲ ಮತ್ತು ಅತಿವೃಷ್ಟಿಗಳ ಹಿನ್ನೆಲೆಯಲ್ಲಿ ರೈತ, ಕೂಲಿಕಾರರ, ದಲಿತರ ಮತ್ತು ಮಹಿಳೆಯರ ಎಲ್ಲ ಸಾಲ ಮನ್ನಾ ಮಾಡಬೇಕು. ಈ ವೇಳೆ ಸಿಪಿಎಂನ ಓಬಳೇಶ್, ವಾಲ್ಮೀಕಿ ಅಶ್ವತ್ಥಪ್ಪ, ದೇವಿಕುಂಟೆ ಶ್ರೀನಿವಾಸ್, ಬೆಳ್ಳೂರು ನಾಗರಾಜ್, ಜಿ ಕೃಷ್ಣಪ್ಪ, ಜಿ ಮುಸ್ತಾ, ಮುನಿಸ್ವಾಮಿ, ಅಬ್ದುಲ್ ರವೂಫ್, ಎಂಬಿ ಬಯ್ಯಾರೆಡ್ಡಿ, ಜಿಎ ವೆಂಕಟರಮಣಪ್ಪ, ಬಿ ನರಸಿಂಹಾರೆಡ್ಡಿ, ಅಶ್ವತ್ಥನಾರಾಯಣಮೂರ್ತಿ, ಚೆನ್ನರಾಯಪ್ಪ, ಸರಸ್ವತಮ್ಮ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. 5 ಗ್ಯಾರಂಟಿ ಯೋಜನೆಗಳು ಸಮರ್ಪಕ ಜಾರಿ ಆಗಲೇಬೇಕು. ಗ್ಯಾರಂಟಿ ಹೆಸರಲ್ಲಿ ಭೂ ಮಾರಾಟ ನಿಲ್ಲಲೇಬೇಕು. ಯಾವುದೇ ಬ್ಯಾಂಕ್ ಆರ್ಥಿಕ ಸ್ಥಿತಿ ಸುಧಾರಿಸಿ ಹೆಚ್ಚಿನ ಸಂಖ್ಯೆಯ ರೈತರಿಗೆ ಸಾಲ ನೀಡಬೇಕಾದರೆ ಸಾಲ ಪಡೆದ ರೈತರು ಸಕಾಲಕ್ಕೆ ಸಾಲ ವಾಪಸ್ ಪಾವತಿ ಮಾಡಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ನಿರ್ಮಿಸುತ್ತಿರುವ ಅಂಗಡಿ ಮಳಿಗೆಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಯಾವುದೇ ಬ್ಯಾಂಕ್ ಆರ್ಥಿಕ ಸ್ಥಿತಿ ಸುಧಾರಿಸಿ ಹೆಚ್ಚಿನ ಸಂಖ್ಯೆಯ ರೈತರಿಗೆ ಸಾಲ ನೀಡಬೇಕಾದರೆ ಸಾಲ ಪಡೆದ ರೈತರು ಸಕಾಲಕ್ಕೆ ಸಾಲ ವಾಪಸ್ ಪಾವತಿ ಮಾಡಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ನಿರ್ಮಿಸುತ್ತಿರುವ ಅಂಗಡಿ ಮಳಿಗೆಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಸಾಕಷ್ಟು ರೈತರಲ್ಲಿ ಇಂದಲ್ಲ ಮುಂದೊಂದು ದಿನ ಸರ್ಕಾರ ಸಾಲ ಮನ್ನಾ ಮಾಡುತ್ತದೆ ಎನ್ನುವ ಭಾವನೆ ಇದೆ.
ಜೊತೆಗೆ ಕೆಲ ಜನಪ್ರತಿನಿಧಿಗಳು ಸಾಲಗಾರ ರೈತರಲ್ಲಿ ಇಂತಹ ಭಾವನೆ ತುಂಬುವ ಕಾರಣಕ್ಕೆ ಕೆಲ ರೈತರು ಸಾಲವನ್ನ ಸಕಾಲಕ್ಕೆ ಕಟ್ಟುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಬ್ಯಾಂಕ್ ಅಧ್ಯಕ್ಷರು ಸೇರಿ ನಿರ್ದೇಶಕರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಹಲವು ವರ್ಷಗಳ ನಂತರ ಸಾಲ ವಸೂಲಾತಿ ಪ್ರಮಾಣ ಹೆಚ್ಚಾಗಿದೆ. ಇದು ಖುಷಿ ತರುವ ವಿಚಾರವಾಗಿದ್ದು, ಇದೇ ರೀತಿ ಅಧ್ಯಕ್ಷ ರಾಮಚಂದ್ರ ನೇತೃತ್ವದಲ್ಲಿ ಎಲ್ಲ ನಿರ್ದೇಶಕರು ಉತ್ತಮವಾಗಿ ಕಾರ್ಯನಿರ್ವಹಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ ಎಂದು ಮನವಿ ಮಾಡಿದರು. ಸೊನ್ನೇಗೌಡರು ಇವತ್ತು ಹೆಚ್ಚಿನ ಕಾಳಜಿಯನ್ನು ಶಿಡ್ಲಘಟ್ಟ ಕ್ಷೇತ್ರದ ರೈತರ ಪರವಾಗಿ, ಕ್ಷೇತ್ರದ ವರ್ಲ್ಡ್ ಬ್ಯಾಂಕಿನ ಪರವಾಗಿ ಇವತ್ತು ಅವರು ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಏನು ಇವತ್ತು 2023-24ನೇ ಸಾಲಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ಶಿಡ್ಲಘಟ್ಟ ವರ್ಲ್ಡ್ ಬ್ಯಾಂಕ್ ಕೊಟ್ಟಿದ್ದಾರೆ. ಸುಮಾರು 2.5 ಕೋಟಿ ಕೊಟ್ಟಿದ್ದಾರೆ. ಇನ್ನೂ ಈ ಒಂದು ವರ್ಷದಲ್ಲಿ ಇವತ್ತೇನು ಮುಂಗಾರು ಮಳೆ ಪ್ರಾರಂಭ ಆಗಿದೆ, ಇವತ್ತು ರೈತರು ಭಾಳಷ್ಟು ಸಮಸ್ಯೆಗಳಿರೋದ್ರಿಂದ ಇನ್ನೂ ಹೆಚ್ಚಿನ ಅನುದಾನ ಕೊಡ್ತೀನಂತ ನಮ್ಮ ನಿರ್ದೇಶಕರು ಹೇಳಿದ್ದಾರೆ. ಮುಂದೆ ಏನು ಈ ಕ್ಷೇತ್ರದಲ್ಲಿ ರೈತರಿಗೆ ಈ ಬ್ಯಾಂಕನ್ನು ಮುಖ್ಯನ ರೈತರು ಒಳ್ಳೆಯದಾಗಬೇಕು, ಈ ಬ್ಯಾಂಕನ್ನು ಒಂದು ಉನ್ನತ ಸ್ಥಾನಕ್ಕೆ ತರಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಬ್ಯಾಂಕಲ್ಲಿರ್ತಕ್ಕಂಥ ಅಧ್ಯಕ್ಷರು, ನಿರ್ದೇಶಕರು ಏನು ಎಲ್ಲರೂ ಹಿರಿಯರಿದ್ದಾರೆ. ಇವತ್ತು ಈ ಕ್ಷೇತ್ರದ ರೈತರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಅಧ್ಯಕ್ಷ ದಿಬ್ಬೂರಹಳ್ಳಿ ರಾಮಚಂದ್ರ, ಹಿರಿಯ ನಿರ್ದೇಶಕ ಬಂಕ್ ಮುನಿಯಪ್ಪ, ಶಾಸಕ ಬಿಎನ್ ರವಿಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಪಿಎಲ್ಡಿ ಬ್ಯಾಂಕ್ ಈಗಿನ ಕಟ್ಟಡ ಶಿಥಿಲಗೊಂಡಿದ್ದು, ದುರಸ್ತಿಗಾಗಿ ಶಾಸಕರ ಅನುದಾನದಲ್ಲಿ 10 ಲಕ್ಷ ನೀಡಬೇಕೆಂದು ಮನವಿ ಮಾಡಿದರು. ಜೊತೆಗೆ ಹನುಮಂತಪುರ ಬಳಿ ಹಲವು ಸರ್ಕಾರಿ ಇಲಾಖೆಗಳಿಗೆ ನಿವೇಶನ ನೀಡಿದ್ದು, ಅಲ್ಲಿ ಪಿಎಲ್ಡಿ ಬ್ಯಾಂಕ್ಗೆ 1 ಎಕರೆ ಜಮೀನು ನೀಡುವಂತೆ ಈಗಾಗಲೇ ಮನವಿ ಮಾಡಲಾಗಿದೆ. ಜಮೀನು ಮಂಜೂರು ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸಿದರು. ಬ್ಯಾಂಕ್ ಆಡಳಿತ ಮಂಡಳಿಯಿಂದ ಶಾಸಕ ರವಿಕುಮಾರ್ ಮತ್ತು ಯಾಲವಾರ ಸೊನ್ನೇಗೌಡ ಅವರನ್ನು ಸನ್ಮಾನಿಸಲಾಯಿತು. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಬ್ಬೂರಹಳ್ಳಿ ರಾಮಚಂದ್ರ, ಉಪಾಧ್ಯಕ್ಷ ನಾರಾಯಣಪ್ಪ, ನಿರ್ದೇಶಕರಾದ ಬಂಕ್ ಮುನಿಯಪ್ಪ, ಸುರೇಶ್, ನಾರಾಯಣಸ್ವಾಮಿ, ಸುಂದರಮ್ಮ, ಅನಿಲ್ ಕುಮಾರ್, ಮಂಜುನಾಥ್, ಫುಡ್ ಮನೋಹರ್, ಗದ್ದ ಮುರಳಿ, ಕೆಬಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಅದು ಜಿಲ್ಲಾ ಕೇಂದ್ರದಲ್ಲಿಯೇ ಅತಿ ಹೆಚ್ಚು ವಾಣಿಜ್ಯ ಮಳಿಗೆ ಹೊಂದಿರುವ ವಾರ್ಡ್. ಆದರೂ ನಗರಸಭೆಗೆ ಬರುತ್ತಿಲ್ಲ ಆದಾಯ. ಬಿಬಿ ರಸ್ತೆ ಒತ್ತುವರಿಯ ಬಗ್ಗೆ ನಗರಸಭೆ ತೋರುವುದು ಉತ್ತರ ಕುಮಾರನ ಪೌರುಷ ಮಾತ್ರವೇನಾ? ಕ್ರಮ ಜರುಗಿಸೋದೇ ಇಲ್ವಾ? ಆ ವಾರ್ಡಿನ 200ಕ್ಕೂ ಹೆಚ್ಚು ಮನೆಗಳಿರುವ ಬಡಾವಣೆಯಲ್ಲಿ ಎಂದಿಗೂ ಇಲ್ಲ ಯುಜಿಡಿ. ಅಷ್ಟೇ ಅಲ್ಲ, ಆ ಬಡಾವಣೆಯಲ್ಲಿ ಚರಂಡಿಗಳೂ ಇಲ್ಲ. ತಪ್ಪದೇ ವೀಕ್ಷಿಸಿ ಇದೇ ಶನಿವಾರ ಸಂಜೆ 6 ಗಂಟೆಗೆ ವಾರ್ಡ್ ಪ್ರಾಬ್ಲಮ್, 15ನೇ ವಾರ್ಡಿನ ಸಮಸ್ಯೆಗಳ ಸಮಗ್ರ ವಿಶ್ಲೇಷಣೆ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077.
ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನಂಜನಗೂಡು ನಗರದ ಮಿನಿ ವಿಧಾನಸೌಧದಲ್ಲಿರುವ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ನ್ಯಾಯ ಕೇಳಲು ಬಂದ ರೈತರ ಮೇಲೆ ಹಲ್ಲೆ ನಡೆಸಿ ಧಮಕಿ ಹಾಕಿದ ಪರಿಣಾಮ ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರೈತರು ದಿಢೀರ್ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ನಂಜನಗೂಡಿನಲ್ಲಿ ಖಾಸಗಿ ಕಂಪ್ಯೂಟರ್ನವರು ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಸಬ್ ರಿಜಿಸ್ಟರ್ ಕಚೇರಿಯ ಸಿಬ್ಬಂದಿಗೆ ಕೊಡಬೇಕು ಎಂದು ಹೆಚ್ಚುವರಿ 200 ರೂಪಾಯಿ ಹಣ ವಸೂಲಿ ಮಾಡಿ ಅಧಿಕಾರಿಗಳಿಗೆ ನೀಡಬೇಕೆಂದು ಹೇಳುತ್ತಿದ್ದಾರೆ. ಅಧಿಕಾರಿಗಳು ದಳ್ಳಾಳಿ ಏಜೆಂಟರಾಗಿ ಕೆಲಸ ಮಾಡುತ್ತಿದ್ದಾರೆ. ದಳ್ಳಾಳಿ ಮತ್ತು ಏಜೆಂಟರನ್ನು ಇಟ್ಟುಕೊಂಡು ರೈತರ ಮೇಲೆ ಹಲ್ಲೆ ಮಾಡಿಸಿ ಧಮಕಿ ಹಾಕಿಸಿದ್ದಾರೆ ಎಂದು ರೈತರು ಆರೋಪಿಸಿದರು. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಜನರ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ. ಕೂಡಲೇ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತುಪಡಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮಹದೇವಸ್ವಾಮಿ ಎಂಬ ರೈತ ಇಸಿ ತೆಗೆದುಕೊಳ್ಳಲು ಹೆಚ್ಚುವರಿ 200 ರೂಪಾಯಿ ಕೇಳುತ್ತಾರೆ. ಹೆಚ್ಚು ಹಣ ಯಾಕೆ ಕೊಡಬೇಕು ಎಂದು ಕೇಳಿದರೆ ಸಬ್ ರಿಜಿಸ್ಟ್ರಾರ್ ಅಧಿಕಾರಿಗಳಿಗೆ ಕೊಡಬೇಕು, ಇಲ್ಲದಿದ್ದರೆ ಕೆಲಸ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ತಹಶೀಲ್ದಾರ್ ಅವರ ಮಾತಿಗೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ. ಪ್ರತಿನಿತ್ಯ ಜನರು ಅಲೆದಾಡುತ್ತಿದ್ದಾರೆ ಎಂದು ರೈತರು ಕಿಡಿಕಾರಿದರು. ರೈತರು ನ್ಯಾಯ ಕೇಳುತ್ತಿದ್ದರೆ ಪುಂಡ ರೌಡಿಯನ್ನು ಕರೆದು ಹಲ್ಲೆ ಧಮಕಿ ಹಾಕಿಸುತ್ತಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲ. ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಲ್ಲ. ಕೂಡಲೇ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ನಂಜನಗೂಡಿನಿಂದ ತೊಲಗಿಸಬೇಕು. ಹಲ್ಲೆ ನಡೆಸಿದ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಸಬೇಕು. ಕೂಡಲೇ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಖಾಸಗಿ ಕಂಪ್ಯೂಟರ್ನವರು ಇಲಾಖಾ ಅಧಿಕಾರಿಗಳಿಗೆ ಇಂತಿಂತವರಿಗೆ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಹೆಚ್ಚಿಗೆ 200 ರೂಪಾಯಿ ವಸೂಲಾತಿ ಮಾಡ್ತಾರೆ. ಅಂದ್ರೆ ಚಾರ್ಜಸ್ 50 ರೂಪಾಯಿನ ಬಿಟ್ಟು ಉಪನೋಂದಣಾಧಿಕಾರಿ ಕಚೇರಿಯ ಇಂತಿಂತ ಇಲಾಖಾ ಅಧಿಕಾರಿಗಳಿಗೆ ಅಂದ್ರೆ ರಾಣಿ ಮೇಡಮ್ ಅವ್ರಿಗೆ ಅಂದ್ರೆ FD ಅವರು ತಂಪು ಅಂತವ್ರು ಅವ್ರಿಗೆ ಕೊಡಬೇಕು ಅಂತ ಹೇಳಿ ಇಸ್ಕೊತಾರೆ ಅಂತ ನಮ್ಮ ಹತ್ರ ಹೇಳಿ ರೈತರ ಹತ್ರ ಹೇಳಿ 200 ರೂಪಾಯಿ ಹೆಚ್ಚಿಗೆ ವಸೂಲು ಮಾಡ್ತಾ ಇದ್ರು. ಆ ವಿಚಾರಕ್ಕೆ 10 ಕಂಪ್ಲೇಂಟ್ಗಳು ಬಂದವು. 10 ಕಂಪ್ಲೇಂಟ್ಗಳು ಬಂದಂತ ಸಂದರ್ಭದಲ್ಲಿ ನಾವು ತಾಲೂಕ್ ತಹಸೀಲ್ದಾರ್ ರೆಪ್ರೆಸೆಂಟೇಟಿವ್ ಅಧಿಕಾರಿಯಾದಂಥ ರಾಜು ಅವ್ರನ್ನ ಕುಣಿಸಿ ಇವ್ರಿಗೆ ಫೋನ್ ಮಾಡಿಸಲಾಗಿ ಇವರು ಸ್ಥಳಕ್ಕೆ ಬರಲಿಲ್ಲ. ಸುಮಾರು ಹೊತ್ತು ಸ್ಥಳಕ್ಕೆ ಬರಲಿಲ್ಲ. ಯಾಕೆಂದ್ರೆ ಇವರು ದಳ್ಳಾಳಿ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ಥಳಕ್ಕೆ ಬರದೆ ನಾಟಕ ಆಡಿದ್ರು. ಯಾರೋ ಸಬ್ ರಿಜಿಸ್ಟ್ರಾರ್ ಉಪನೋಂದಣಾಧಿಕಾರಿ ವಿವೇಕ್ ಅವರು. ಆ ಸಂದರ್ಭದಲ್ಲಿ ನಾವು ಸ್ಥಳಕ್ಕೆ ಮೇಲ್ಗಡೆ ಬಂದು ಕೂತ್ಕೊಂಡ್ರು ಸಹ ಇದುವರೆಗೂ ಬರಲಿಲ್ಲ. ಆದರೆ ದಳ್ಳಾಳಿ ಏಜೆಂಟ್ಗಳನ್ನ ಬಿಟ್ಕೊಂಡು ನಮ್ಮ ಮೇಲೆ
ಅಲ್ಲೇ ಮಾಡಿಸ್ಲಿಕ್ಕೆ ಬರ್ತಾರೆ. ಇಂಥ ಸಬ್ ರಿಜಿಸ್ಟ್ರು ಈ ಕೂಡಲೇ ತೊಲಗಬೇಕು. ಇನ್ನು ಈ ಪ್ರತಿಭಟನೆಯಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸತೀಶ್ ರಾವ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮ್ಮಾವುರಗು, ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ, ಮಂಜುನಾಥ್ ಇನ್ನು ಹಲವರು ಭಾಗವಹಿಸಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ಪಟ್ಟಣದ ಗೂಳೂರು ಸರ್ಕಲ್ ಬಳಿ ನಿರ್ಮಿಸಿರುವ ಸಾರ್ವಜನಿಕ ಶೌಚಾಲಯ ರಸ್ತೆ ದುರಸ್ತಿ ವೇಳೆ ಕೆಡವಲಾಗಿದೆ. ಪುರಸಭೆ ಅಧಿಕಾರಿಗಳು ಶೌಚಾಲಯ ಕೆಡವಿ ಪರ್ಯಾಯವಾಗಿ ಶೌಚಾಲಯ ನಿರ್ಮಿಸದ ಕಾರಣ ಸಾರ್ವಜನಿಕರು ಶೌಚಾಲಯ ಇಲ್ಲದೆ ತೀವ್ರ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಬಾಗೇಪಲ್ಲಿಯ ಎಚ್ಎನ್ ವೃತ್ತದಲ್ಲಿ ನಿರ್ಮಿಸಲಾಗಿದ್ದ ಶೌಚಾಲಯವನ್ನ ರಸ್ತೆ ದುರಸ್ತಿ ನೆಪದಲ್ಲಿ ಕೆಡವಿದ ಪುರಸಭೆ ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆಯನ್ನೇ ಕಲ್ಪಿಸಿಲ್ಲ. ಇದರಿಂದ ಈ ಭಾಗದಲ್ಲಿ ಸಂಚರಿಸುವ ಸಾರ್ವಜನಿಕರು ಶೌಚಾಲಯ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಬಯಲು ಶೌಚ ಮುಕ್ತ ಪಟ್ಟಣ ಎಂದು ಬಾಗೇಪಲ್ಲಿಯನ್ನು ಘೋಷಿಸಲಾಗಿದೆ. ಆದರೆ ಪುರಸಭೆ ಆಡಳಿತ ವೈಫಲ್ಯದಿಂದ ಬಯಲು ಶೌಚಕ್ಕೆ ದಾರಿ ಮಾಡಿಕೊಟ್ಟಂತಾಗಿದೆ. ಸಾರ್ವಜನಿಕರಿಗೆ ಇದೀಗ ಬಯಲು ಶೌಚವೇ ಗತಿ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಪಟ್ಟಣದಲ್ಲಿ ನ್ಯಾಷನಲ್ ಕಾಲೇಜಿನಿಂದ ಸಿವಿಲ್ ನ್ಯಾಯಾಲಯದವರೆಗೆ ಒಂದೇ ಒಂದು ಮುಖ್ಯ ರಸ್ತೆ ಇದೆ. ಮುಖ್ಯ ರಸ್ತೆಯಲ್ಲಿಯೇ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಿವೆ. ಬಹುತೇಕ ವ್ಯಾಪಾರ ವಹಿವಾಟು, ಬೀದಿ ವ್ಯಾಪಾರ ಇದೇ ರಸ್ತೆಯಲ್ಲಿ ಹೆಚ್ಚಾಗಿದೆ. ಪಟ್ಟಣದ ಬಸ್ ನಿಲ್ದಾಣದ ಮುಂದೆ, ಆವಲಮಂದೆ, ಗಂಗಮ್ಮಗುಡಿ ಬೀದಿ, ಭಜನೆ ಮಂದಿರ, ಕುಂಬಾರಪೇಟೆ, ಸಂತೆ ಮೈದಾನದ ರಸ್ತೆ, ಗೂಳೂರು ರಸ್ತೆ, ಚಿಂತಾಮಣಿ ರಸ್ತೆ ವೃತ್ತಗಳು ಇದೇ ಮುಖ್ಯ ರಸ್ತೆಯಲ್ಲಿ ಇದೆ. ಮುಖ್ಯ ರಸ್ತೆಯಲ್ಲಿ ಪುರಸಭೆಯವರು ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಲ್ಲ ಎಂಬುದು ವಿಶೇಷ. ಇದೀಗ ಶೌಚಾಲಯ ಕೆಡವಿರುವುದರಿಂದ ಕೃಷಿ ಕೂಲಿ ಕಾರ್ಮಿಕರಿಗೆ ಶೌಚಾಲಯ ಇಲ್ಲದೆ ತೀವ್ರ ತೊಂದರೆಯಾಗಿದೆ. ಪುರುಷರು ತಡೆಗೋಡೆಯ ಪಕ್ಕದಲ್ಲೇ ಬಯಲು ಶೌಚಕ್ಕೆ ಹೋಗುತ್ತಿದ್ದಾರೆ. ಆದರೆ ಮಹಿಳಾ ಕಾರ್ಮಿಕ, ಹೆಣ್ಣು ಮಕ್ಕಳು ತುರ್ತು ಪರಿಸ್ಥಿತಿಯಲ್ಲಿ ಸಂಕಷ್ಟ ಪಡುವಂತಾಗಿದೆ. ಮುಖ್ಯ ರಸ್ತೆಗೆ ಅಂಟಿಕೊಂಡಂತೆ ಸಮಾಜ ಕಲ್ಯಾಣ ಇಲಾಖೆ ಬಾಲಕಿಯರ ಮೆಟ್ರಿಕ್ ಪೂರ್ವ ನಂತರದ ವಿದ್ಯಾರ್ಥಿ ನಿಲಯಗಳು ಇವೆ. ಜನರು ಕಾಂಪೌಂಡಿಗೆ ಮೂತ್ರ ವಿಸರ್ಜನೆ ಮಾಡುತ್ತಿರುವುದರಿಂದ ವಿದ್ಯಾರ್ಥಿಗಳು ಕಿಟಕಿ ಮುಚ್ಚಿಕೊಂಡು ಇರಬೇಕಾಗಿದೆ. ಸಾರ್ವಜನಿಕ ಶೌಚಾಲಯ ಕಟ್ಟಡ ಕೆಡವಿರುವುದರಿಂದ ಜನರು ವಿದ್ಯಾರ್ಥಿನಿ ನಿಲಯದ ಬಯಲು ಶೌಚವನ್ನು ಆಶ್ರಯಿಸಿದ್ದಾರೆ. ಕೂಡಲೇ ಶೌಚಾಲಯವನ್ನು ನಿರ್ಮಿಸಬೇಕು. ಸಾರ್ವಜನಿಕರು, ಕೂಲಿ ಕಾರ್ಮಿಕರು ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಆಡಳಿತ ಮಂಡಳಿಗೆ ಹೈನು ರೈತರ ಹಿತಕ್ಕಿಂತ ಚುನಾವಣೆ ಮುಂದೂಡುವುದೇ ಮುಖ್ಯವಾಗಿದೆಯಾ? ಮಾಜಿ ನಿರ್ದೇಶಕರಿಗೆ ಹಾಲು ಗ್ರಾಹಕರ ಹಿತಕ್ಕಿಂತ ಚುನಾವಣೆ ನಡೆಸುವುದೇ ಪ್ರಮುಖವಾಗಿದೆಯಾ? ಇಂತಹ ಪ್ರಶ್ನೆ ಉದ್ಭವವಾಗಲು ಕಳೆದ ಒಂದು ವಾರದಿಂದ ನಡೆಯುತ್ತಿರುವ ಬೆಳವಣಿಗೆಗಳೇ ನಿದರ್ಶನ. ಹಾಗಾದ್ರೆ ಏನು ಆ ಬೆಳವಣಿಗೆ ಅಂತೀರಾ? ನೀವೇ ನೋಡಿ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ಈ ವೇಳೆಗೆ ನಡೆದು ನೂತನ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಳ್ಳಬೇಕಿತ್ತ. ಇದಕ್ಕೂ ಮೊದಲಿನ ವಿಚಾರವೆಂದರೆ ನ್ಯಾಯಾಲಯದ ಮೆಟ್ಟಿಲೇರದೇ ಇದ್ದರೆ ಈ ವೇಳೆಗೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕವಾಗಿ ಅಲ್ಲಿಯೂ ನೂತನ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಳ್ಳಬೇಕಿತ್ತ. ಆದರೆ ಇವೆರಡೂ ಆಗಿಲ್ಲ. ಕಾರಣ ಅವರವರ ಸ್ವಾರ್ಥವೇ ಆಗಿದೆ ಹೊರತು ಹೈನು ರೈತರ ಹಿತವಲ್ಲ ಎಂಬುದು ವಿಶೇಷ. ಹೌದು, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅತ್ಯಂತ ಶ್ರೀಮಂತ ಒಕ್ಕೂಟ. ಅಷ್ಟೇ ಅಲ್ಲ, ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುತ್ತಿರುವ ಒಕ್ಕೂಟವೂ ಆಗಿದೆ. ಇಂಥ ಒಕ್ಕೂಟದ ಅಧಿಕಾರ ಹಿಡಿಯಲು ತೀವ್ರ ಪೈಪೋಟಿ ಇರುವುದಂತೂ ಸರ್ವೇ ಸಾಮಾನ್ಯ. ಆದರೆ ಚುನಾವಣೆ ಸಮಯಕ್ಕೂ ಮೊದಲೇ ಚಿಕ್ಕಬಳ್ಳಾಪುರ ಒಕ್ಕೂಟವನ್ನ ಪ್ರತ್ಯೇಕ ಮಾಡಲಾಗಿತ್ತ. ಇದು ಅವೈಜ್ಞಾನಿಕ ಎಂದು ಹಾಲಿ ಆಡಳಿತ ಮಂಡಳಿ ಕೋರ್ಟಿಗೆ ಹೋಯಿತ. ಪರಿಣಾಮ ಒಕ್ಕೂಟದ ವಿಭಜನೆ ನೆನೆಗುದಿಗೆ ಬಿದ್ದಿತ. ಇನ್ನು ಒಕ್ಕೂಟದ ನೇಮಕ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪಗಳು ಕೇಳಿಬಂತ. ಅದೇ ಕಾರಣಕ್ಕೆ ಇಡಿ, ಐಟಿ ದಾಳಿಗಳು ನಡೆದು ಈಗ ಪ್ರಕರಣ ವಿಚಾರಣೆ ಹಂತದಲ್ಲಿದೆ. ಅದೇ ಸಮಯಕ್ಕೆ ಒಕ್ಕೂಟದ ಆಡಳಿತ ಮಂಡಳಿ ಅವಧಿ ಮುಗಿದು ಚುನಾವಣೆಗಳನ್ನು ಘೋಷಣೆ ಮಾಡಲಾಯಿತು. ಆದರೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ನೆಪದಲ್ಲಿ ಚುನಾವಣೆ ಮುಂದೂಡಿತು. ಇಷ್ಟರಲ್ಲಿಯೇ ಚುನಾವಣೆ ನಡೆಯಲಿದೆಯಾ, ಇಲ್ಲವೇ ಮುಂದೂಡಲಾಗುತ್ತಿದೆಯಾ ಎಂಬುದನ್ನ ಇನ್ನೂ ನಿಗೂಢವಾಗಿಯೇ ಇದೆ. ಇಂತಹ ಪರಿಸ್ಥಿತಿಯಲ್ಲಿಯೇ ಸರ್ಕಾರ ಹಾಲಿನ ಬೆಲೆ ಏರಿಕೆ ಮಾಡಿದೆ.
ಆದರೆ ಹಾಲಿನ ಪ್ರಮಾಣ ಹೆಚ್ಚಿಸಿ ಹೆಚ್ಚುವರಿ ಹಾಲಿಗೆ ಬೆಲೆ ಏರಿಕೆ ಮಾಡಲಾಗಿದೆ ಎಂದು ಸರ್ಕಾರ ಸಮಜಾಯಿಷಿ ನೀಡುತ್ತಿದೆಯಾದರೂ ಇದನ್ನ ಒಪ್ಪಲು ಜನರೇ ಸಿದ್ಧರಿಲ್ಲ. ಈ ನಡುವೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಮಂಡಳಿ ವಾದ ವಿವಾದ, ಆರೋಪ ಪ್ರತ್ಯಾರೋಪ ಹಗರಣಗಳಿಗೆ ಖ್ಯಾತಿ ಪಡೆಯುತ್ತಿರುವುದು ಇದೀಗ ಆತಂಕಕ್ಕೆ ಕಾರಣವಾಗಿದೆ. ಈ ಹಿಂದೆ ಆಡಳಿತ ಮಂಡಳಿಯ ಅವಧಿಯನ್ನ 1 ವರ್ಷ ವಿಸ್ತರಣೆ ಮಾಡಿದ್ರಂತೆ. ಈಗ ನಾವು ಏಕೆ ವಿಸ್ತರಣೆ ಮಾಡಬಾರದು? ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯವೇ ಎಂದು ಹಾಲಿ ಕೋಚಿಮೂಲ್ ನಿರ್ದೇಶಕ ಉಲವಾಡಿ ಬಾಬು ಪ್ರಶ್ನೆ ಮಾಡಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಳಿ ಚುನಾವಣೆ ನಡೆಸುವ ವಿಚಾರಕ್ಕೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಬೆಂಬಲಿತರ ಮಧ್ಯೆ ವಾಕ್ಸಮರ ಜೋರಾಗಿದ್ದು, ಕೋಚಿಮೂಲ್ ಹೇಗೆ ಲಾಭದಾಯಕ ಮಾಡಬೇಕು, ಹಾಲು ಉತ್ಪಾದಕ ರೈತರನ್ನ ಹೇಗೆ ಅಭಿವೃದ್ಧಿ ಪಡಿಸಬೇಕು ಎನ್ನುವುದರ ಬದಲು ಚುನಾವಣೆ ನಡೆಸುವ ವಿಚಾರ ಹಾಗೂ ಅಧಿಕಾರ ಅನುಭವಿಸುವ ವಿಚಾರಕ್ಕೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿವೆ. ಬೆಲೆ ಏರಿಕೆಯಿಂದ ಗ್ರಾಹಕರಿಗೆ ತೀವ್ರ ತೊಂದರೆಯಾಗುತ್ತಿದ್ರು ಈ ಬಗ್ಗೆ ಹಾಲಿ ಹಾಗೂ ಮಾಜಿ ನಿರ್ದೇಶಕರು ಗಮನವೇ ಹರಿಸಿಲ್ಲ. ಇನ್ನು ಹೈನು ರೈತರಿಗೆ ಪ್ರೋತ್ಸಾಹಧನ ನೀಡುವ ವಿಚಾರದಲ್ಲಿಯೂ ಇವರು ತುಟಿ ಬಿಚ್ಚಿಲ್ಲ. ಸಾಲದೆಂಬಂತೆ ಪಶು ಆಹಾರ ಬೆಲೆ ಏರಿಕೆ ಮಾಡಿದ್ರೂ ಅದನ್ನ ತಡೆಯುವ ಪ್ರಯತ್ನ ಮಾಡಿಲ್ಲ. ಹೀಗೆ ಸಾಲು ಸಾಲಾಗಿ ಹೈನು ರೈತರ ಗಾಯದ ಮೇಲೆ ಬರೆ ಎಳೆಯುವ ರೀತಿಯಲ್ಲಿ ಸರ್ಕಾರ ಮತ್ತು ಆಡಳಿತ ಮಂಡಳಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದೆ ಎಂಬುದು ಮಾಜಿ ನಿರ್ದೇಶಕರ ಆರೋಪವಾದರೆ ಅವರು ಕೂಡ ಮಾಡಿದ್ದರು ಎಂಬ ಸಮರ್ಥನೆ ಹಾಲಿ ನಿರ್ದೇಶಕರದ್ದಾಗಿದೆ. ಒಟ್ಟಿನಲ್ಲಿ ಕೋಚಿಮೂಲ್ ಚುನಾವಣೆ ನಡೆಯುತ್ತಾ ಇಲ್ಲವೇ ಮುಂದೂಡಲಾಗುತ್ತಾ ಎಂಬುದು ಇನ್ನೂ ನಿಗೂಢವಾಗಿಯೇ ಇದ್ದು, ಈ ಸಂಬಂಧ ಸರ್ಕಾರದ ತೀರ್ಮಾನದ ಮೇಲೆ ಆಡಳಿತ ಮಂಡಳಿ ಭವಿಷ್ಯ ನಿಂತಿದೆ ಎಂದರೆ ತಪ್ಪಾಗಲಾರದ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಸೊರವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು 12ಕ್ಕೂ ಹೆಚ್ಚು ನೀರು ವಿತರಣೆ ಸಿಬ್ಬಂದಿ, ಕಂಪ್ಯೂಟರ್ ಆಪರೇಟರ್ ಸೇರಿದಂತೆ ಇತರೆ ಸಿಬ್ಬಂದಿಗೆ ಕಳೆದ 10 ತಿಂಗಳಿನಿಂದ ವೇತನ ಕಾಣದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವುದಾಗಿ ಆರೋಪಿಸಿ ಪ್ರತಿಭಟನೆ ನಡೆಸಲಾಯಿತು. ಕಳೆದ 10 ತಿಂಗಳಿಂದ ವಿವಿಧ ಸಿಬ್ಬಂದಿಗೆ ವೇತನ ನೀಡದ ಕಾರಣ ಬೇಸತ್ತ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇಂದು ಪಂಚಾಯಿತಿಯಲ್ಲಿ ಮೌನ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ವೇತನ ಇಲ್ಲದೆ ಜೀವನ ನಡೆಸಲು ಕಷ್ಟಕರ ಪರಿಸ್ಥಿತಿಯಲ್ಲಿ ಇದ್ದು, ಇಂದು ಬೆಳಗ್ಗಿನಿಂದಲೂ ಗ್ರಾಮ ಪಂಚಾಯಿತಿಯ ಕಂಪ್ಯೂಟರ್ ಆಪರೇಟರ್ ಹಾಗೂ ನೀರು ವಿತರಕರು ಸೇರಿ ಯಾವುದೇ ಕಾರ್ಯನಿರ್ವಹಿಸದೆ ಪಂಚಾಯಿತಿ ಕಟ್ಟಡದ ಮುಖ್ಯ ದ್ವಾರದಲ್ಲಿ ಕುಳಿತು ಮೌನ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪಂಚಾಯಿತಿ ಸಿಬ್ಬಂದಿಯ ಈ ನಡೆಯಿಂದ ನೀರಿಲ್ಲದೆ ದಿನ ಸಾಗಿಸುವುದು ಹೇಗೆ ಎಂಬ ಆತಂಕ ಜನರಿಗೆ ಎದುರಾಗಿದ್ದು, ಈ ಸಂಬಂಧ ಯಾವುದೇ ಅಧಿಕಾರಿ ಪಂಚಾಯಿತಿ ಕಡೆ ಸುಳಿದಿಲ್ಲ. ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಒಬ್ಬರು ಮಾತ್ರ ಕರ್ತವ್ಯಕ್ಕೆ ಹಾಜರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಪಂಚಾಯಿತಿ ಸಿಬ್ಬಂದಿಗೆ ನ್ಯಾಯ ದೊರಕಿಸಿಕೊಡುವವರು ಯಾರೆಂಬುದೇ ಪ್ರಸ್ತುತ ಗೊಂದಲಗಳಿಗೆ ಕಾರಣವಾಗಿದೆ. ಸಮಸ್ಯೆ ಬಂದಿತ್ತು, ಈಗ ಸಮಸ್ಯೆ ಬಂದಿರೋದಕ್ಕೆ ಈಗ ಅಧ್ಯಕ್ಷರು ಮೆಂಬರ್ ಕೇಳ್ಬಿಡಿ, ನಿಮ್ಮ ಒಟ್ಟು ಸಂಬಳ ಕೊಡ್ಬೋದ ಹೆಂಗೆ ಅಂತ ಬಸ್ಕೊಂಬರ್ಕ್ ಏನಾಯ್ತು ನಾನು ಹೇಳೋದು ಅರ್ಥ ಆಯ್ತಲ್ಲ. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ. ಹಣ ಇರೋರು ಹೈಟೆಕ್ ಜೀವನ ನಡೆಸಿ ಸದಾ ಮೋಜು ಮಸ್ತಿಯಲ್ಲಿ ತೊಡಗುತ್ತಾರೆ. ಅಷ್ಟೇ ಅಲ್ಲ, ಹುಟ್ಟುಹಬ್ಬ ಎಂದರೆ ಸ್ಟಾರ್ ಹೋಟೆಲ್ನಲ್ಲೋ ಎಲ್ಲವೇ ಪ್ರಸಿದ್ಧಿ ಪ್ರವಾಸಿ ತಾಣದಲ್ಲೋ ಆಚರಿಸಿಕೊಂಡು ಗೆಳೆಯರು ಕುಟುಂಬಸ್ಥರಿಗೆ ಮಾತ್ರ ಸೀಮಿತರಾಗ್ತಾರೆ. ಆದರೆ ಇಲ್ಲೊಬ್ಬರು ತಮ್ಮ ಹುಟ್ಟುಹಬ್ಬಕ್ಕೆ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಿಸುವ ಕೆಲಸ ಮಾಡಿದ್ದಾರೆ. ಬಡ ಮಕ್ಕಳು ಸಹ ಖಾಸಗಿ ಶಾಲೆ ಮಕ್ಕಳಂತೆ ಹೈಟೆಕ್ ಆಗಿ ಕಾಣಲಿ ಎಂದು ಪ್ರತಿ ವರ್ಷ ಟ್ರ್ಯಾಕ್ ಸೂಟ್ ವಿತರಣೆ ಮಾಡುತ್ತಿರುವುದು ವಿಶೇಷ. ಹಣವಂತರು ತಮ್ಮ ಹುಟ್ಟುಹಬ್ಬಕ್ಕೆ ಐಷಾರಾಮಿ ಆಚರಣೆ ಮಾಡಿಕೊಳ್ತಾರೆ. ಸರಳ ಜೀವನ, ಸರಳ ಆಚರಣೆ ಮಾಡಿಕೊಳ್ಳುವವರೇ ಕಡಿಮೆ. ಅಂತಹ ಕಾಲದಲ್ಲಿ ಚಿಕ್ಕಬಳ್ಳಾಪುರ ಅಣಕನೂರು ಗ್ರಾಮದ ಅನಂತಕುಮಾರ್ ಎಂಬುವವರು ಮೂಲತಃ ಗುಡಿಬಂಡೆಯವರು.
ಅಣಕನೂರಿಗೆ ವಲಸೆ ಬಂದು ನೆಲೆಸಿ ಅದೇ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಡ ಮಕ್ಕಳಿಗೆ ತಮ್ಮ ಹುಟ್ಟುಹಬ್ಬದಂದು ಪ್ರತಿ ವರ್ಷ ಏನಾದರೂ ಒಂದೊಂದು ಕೊಡುಗೆ ನೀಡಿಕೊಂಡು ಬಂದಿದ್ದಾರೆ. ಕಳೆದ ವರ್ಷವೂ ಈ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿದ್ರು. ಇಂದು ಅವರ ಹುಟ್ಟುಹಬ್ಬಕ್ಕೆ ಪತ್ನಿ ಜೊತೆ ಸೇರಿ ಸರ್ಕಾರಿ ಶಾಲೆಯಲ್ಲಿ ಓದುವ ಬಡ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿ ಸಿಹಿ ತಿನ್ನಿಸುವ ಮೂಲಕ ಆಚರಣೆ ಮಾಡಿಕೊಂಡಿದ್ದಾರೆ. ಈ ದಿನ 58ನೇ ಹುಟ್ಟುಹಬ್ಬ ಸಮಾರಂಭ. ಈ ದಿನ ಟ್ರ್ಯಾಕ್ ಸೂಟ್ ಈ ಥರ ಸರ್ಕಾರಿ ಮಕ್ಕಳಿಗೆ ಕೊಡಬೇಕು ಅನ್ನೋ ಐಡಿಯಾ ನನಗಿರಲಿಲ್ಲ. ಹುಟ್ಟುಹಬ್ಬ ಮಾಮೂಲಿಯಾಗಿ ಮನೆಗೆ ಕೇಕ್ ಮಾಡ್ಕೊಳ್ಳೋದು, ನೆಂಟರು ಕರೆಯೋದು, ಅಡುಗೆ ಮಾಡೋದು ಏನೋ ಮಾಡ್ಕೊತಾ ಇದ್ವಿ. ಹೋದ ವರ್ಷ ಚಿಕ್ಕಬಳ್ಳಾಪುರದಲ್ಲಿ ಹಿಂಗೆ ನಮ್ಮ ಸಹೋದರರು ಯಾರೋ ಸಿಕ್ಕಿದ್ರು, ಅವ್ರ ಹೆಸರು ಅರುಣ್ ಅಂತ. ಅವ್ರನ್ನ ಈ ಥರ ನಾಳೆದು ಹುಟ್ಟುಹಬ್ಬ ಐತೆ ಏನು ಮಾಡೋದು ಅಂದರೆ ಅವ್ರು ನಂಗೊಂದು ಐಡಿಯಾ ಕೊಟ್ಟರು. ಈ ಥರ ನಿಮ್ಮೂರಲ್ಲಿ ಅಣಕನೂರಲ್ಲಿ ಸ್ಕೂಲ್ ಹುಡುಗರಿಗೆ ಟ್ರ್ಯಾಕ್ ಸೂಟ್ ಕೊಡ್ರಿ, ಬುಧವಾರ ಶನಿವಾರಕ್ಕೆ ಮಾಮೂಲಿ ನಿಮ್ಮದೇ ಯೂನಿಫಾರ್ಮ್ ಇರ್ತೈತೆ ವರ್ಷದುದ್ದಕ್ಕೂ ಅಂತೇಳಿ ಒಂದು ಐಡಿಯಾ ಕೊಟ್ಟರು. ಹೋದ ವರ್ಷದಿಂದ ಪ್ರತಿ ವರ್ಷವೂ ಇದು 2ನೇ ವರ್ಷ. ನಾವು ಇರೋವರೆಗೂ ಸಾಯೋವರೆಗೂ ಆಗಲಿ, ಎಷ್ಟು ವರ್ಷ ಆಗ್ತದೆ ಅಷ್ಟು ವರ್ಷವೂ ತಪ್ಪದಿರ ಟ್ರ್ಯಾಕ್ ಸೂಟು ಕೊಡ್ತೀವಿ. ಇದ್ರ ಜೊತೆಗೆ ಶಾಲೆ ಸ್ವಲ್ಪ ಇನ್ನೂ ಅಭಿವೃದ್ಧಿ ಆಗಬೇಕು. ಕೊಡ್ತಾ ಇರೋದು ಇದೇನು ದೊಡ್ಡದಲ್ಲ, ನಮಗೆ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಶಾಲೆನ. ಇಲ್ಲಿ ಹುಡುಗರು ಆಡೋದಕ್ಕೆ ಪ್ಲೇಯಿಂಗ್ಗೆ ಏನೇನು ಬೇಕೋ ಅವೆಲ್ಲ ತಂದು ಕೊಡ್ತೀವಿ. ಆಮೇಲೆ ಬುಕ್ಕು, ಪೆನ್ಸಿಲು, ಬ್ಯಾಗು, ಅವ್ರಿಗೆ ಓದೋದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಪ್ರತಿ ವರ್ಷವೂ ಮಾಡ್ತೀವಿ. ಸರ್ಕಾರಿ ಶಾಲೆ ಅಂತ ಮೂಗು ಮುರಿಯುವ ಇಂತಹ ಕಾಲದಲ್ಲಿ ಯಾವುದೇ ಖಾಸಗಿ ಶಾಲೆಗೆ ಟಕ್ಕರ್ ನೀಡುವಂತೆ ಅನಂತಕುಮಾರ್ ಅವರು ತಮ್ಮ ಹುಟ್ಟುಹಬ್ಬಕ್ಕೆ ಹೈ ಕ್ವಾಲಿಟಿ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ. ಸ್ಕೂಲ್ ಸರ್ಕಾರಿ ಶಾಲಾ ಮಕ್ಕಳು ಸ್ಕೂಲ್ ಬಂದರೆ ಬಡ ಮಕ್ಕಳು ಬರೋದು, ಒಂದೇ ಥರ ಕಲರ್ ಬಟ್ಟೆ ಹಾಕ್ಕೊಂಬರೋದು ಚೆನ್ನಾಗಿರಲ್ಲ. ಅವರು ವೆರೈಟಿ ಹಾಕ್ಕೊಂಬರ್ತಾರೆ. ಅದಕ್ಕೋಸ್ಕರ ಅದನ್ನು ನೋಡಿ ನಮ್ಮ ಚಿಕ್ಕಪ್ಪ ಅವರು, ಅನಂತಕುಮಾರ್ ಆದಂಥ ನಮ್ಮ ಚಿಕ್ಕಪ್ಪ ಅವರು, ಎಲ್ಲ ಮಕ್ಕಳು ಒಂದೇ ಥರ ಇರಲಿ ಅಂತೇಳ್ಬಿಟ್ಟು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಣಕನೂರಲ್ಲಿ ಎಲ್ಲ ಬಡ ಮಕ್ಕಳಿಗೂ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿದ್ದಾರೆ ಅವ್ರ ಹುಟ್ಟುಹಬ್ಬದ ಅಂಗವಾಗಿ. ಮಕ್ಕಳಿಗೆ ನಾವು ಭೇದ ಭಾವ ಇಲ್ಲ, ಎಲ್ಲ ಒಂದೇ ಅನ್ನೋ ಒಂದು ವಾಕ್ಯ ಮಕ್ಕಳಲ್ಲಿ ಬರುತ್ತೆ. ಅವ್ರು ಕಲರ್ ಡ್ರೆಸ್ ಹಾಕೊಂಬಂದು ಚೆನ್ನಾಗಿರೋದು ಹಾಕೊಂಬಂದಿರ್ತಾರೆ ಕೆಲವು ಮಕ್ಕಳು. ಇನ್ನು ಕೆಲವು ಮಕ್ಕಳು ಚೆನ್ನಾಗಿರೋಲ್ಲ, ಕೊಳೆ ಆಗಿರ್ತದೆ. ಅವಾಗ ನೋಡೋ ಹುಡುಗ ಚೆನ್ನಾಗಿದ್ದಾನೆ ಅಂತ ಇದು ಭೇದ ಭಾವ ಇಲ್ದಿರ ಎಲ್ಲ ಮಕ್ಕಳು ಒಂದೇ ರೀತಿ ಇರಲಿ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ ಶೂಟ್ ಅನ್ಕೊಟ್ರೆ ಅವಾಗ ಬುಧವಾರ ಶನಿವಾರ ಎಲ್ಲ ಮಕ್ಕಳು ಒಂದೇ ಥರ ಟ್ರ್ಯಾಕ್ ಶೂಟ್ ಹಾಕೊಂಬಂದು ತುಂಬ ಚೆನ್ನಾಗಿರುತ್ತೆ. ಈ ವೇಳೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಿಬ್ಬಂದಿ ಮತ್ತು ಅಣಕನೂರು ಗ್ರಾಮಸ್ಥರು ಸೇರಿ ಅನಂತಕುಮಾರ್ ಅವರಿಗೆ ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಅಣಕನೂರು ಗ್ರಾಮದ ರಾಮಯ್ಯ, ಶಾಲೆಯ ಮುಖ್ಯ ಶಿಕ್ಷಕ ರಾಘವೇಂದ್ರ, ರಾಜಗೋಪಾಲ್, ಹರೀಶ್, ಬಿಎನ್ ಶೇಖರ್, ಸುನೀಲ್, ಆವಲರೆಡ್ಡಿ, ಅಬಕಾರಿ ಗಂಗಣ್ಣ, ಡೈರಿ ವೆಂಕಟೇಶ ಹಾಗೂ ಶಾಲೆಯ ಮಕ್ಕಳು ಇದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1,000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ.
ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೇಕ್ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನು ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ನಗರದಲ್ಲಿ ಭಾರತ ಸೇವಾದಳ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ಪುನಶ್ಚೇತನ ಶಿಬಿರ ಬಿಆರ್ಸಿ ಕೇಂದ್ರದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸಾಮೂಹಿಕ ಸರ್ವಧರ್ಮೀಯ ಪ್ರಾರ್ಥನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾರತ ಸೇವಾದಳದ ಜಿಲ್ಲಾ ಸಮಿತಿ ಸದಸ್ಯ ಮಹೇಶ್ ಕಾರ್ಯಚಟುವಟಿಕೆಗಳ ಬಗ್ಗೆ, ಶಾರೀರಿಕ ಅಭ್ಯಾಸಗಳು, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ಯೋಗಾಸನ ಮಾಹಿತಿ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಪುಷ್ಪಾವತಿ, ಮೋಹನ್ ಕುಮಾರ್, ಶಂಕರ್, ವಸಂತಕುಮಾರ್, ಮಲೇಶ್, ರಾಮಕೃಷ್ಣಪ್ಪ, ವಿಷ್ಣುವರ್ಧನ್, ದೀಪಾ ಮಹೇಶ್, ರಾಣಿ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈಎಸ್ಆರ್ಸಿಪಿ ಪಕ್ಷವನ್ನು ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಲಿದ್ದಾರೆಯೇ ಜಗನ್ಮೋಹನ ರೆಡ್ಡಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆ ಜಗನ್ ಭೇಟಿ. ಆಂಧ್ರಪ್ರದೇಶದಲ್ಲಿ ಕಾಂಗ್ರೆಸ್ನೊಂದಿಗೆ ವೈಸಿಪಿ ವಿಲೀನದ ಚರ್ಚೆ ಜೋರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ ಖಂಡಿಸಿ ಬಿಜೆಪಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ಸಿಪಿಎಂನಿಂದ ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ. ಬಾಗೇಪಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ನಡೆಸಿ ಏರಿದ ಬೆಲೆ ಕೂಡಲೇ ವಾಪಸ್ ಪಡೆಯಲು ಆಗ್ರಹ. ಶಿಡ್ಲಘಟ್ಟ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಅಂಗಡಿ ಮಳಿಗೆಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ. ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ರವಿಕುಮಾರ್. ಸಾಲ ಮರುಪಾವತಿಗೆ ಮನವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.